ಸಮಾಜ ಸೇವೆ ಎಂದ್ರೆ ಕೇವಲ ಹಣದ ನೆರವು ನೀಡುವುದಲ್ಲ, ತಮ್ಮ ವೃತ್ತಿಯನ್ನೇ ಸೇವೆಯಾಗಿ ರೂಪಿಸಿಕೊಳ್ಳುವುದು ನಿಜವಾದ ಮಾನವೀಯತೆ. ಉಡುಪಿ ಜಿಲ್ಲೆಯ ಕೋಟಾ ವಲಯ ಸವಿತಾ ಸಮಾಜದ ಸದಸ್ಯರು ಕಳೆದ 1 ವರ್ಷದಿಂದ ಇದೇ ಮೌಲ್ಯವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸಾಲಿಗ್ರಾಮ ಸಮೀಪದ ತೋಡ್ಕಟ್ಟು ಹೊಸ ಬದುಕು ಆಶ್ರಮಕ್ಕೆ ಪ್ರತಿ ತಿಂಗಳು ಭೇಟಿ ನೀಡಿ ಆಶ್ರಮವಾಸಿಗಳಿಗೆ ಉಚಿತ ಕ್ಷೌರ ಸೇವೆ ನೀಡುವ ಮೂಲಕ ಅವರ ಆತ್ಮಗೌರವ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ದಾರೆ. ಇದು ಸಾಲಿಗ್ರಾಮ ಸಮೀಪದ ತೋಡ್ಕಟ್ಟು ಹೊಸ ಬದುಕು ಆಶ್ರಮ. ಬದುಕಿನಲ್ಲಿ ಎಲ್ಲವನ್ನ ಕಳೆದುಕೊಂಡ ನಿರ್ಗತಿಕರಿಗೆ ಹೊಸ ಭರವಸೆ ನೀಡುತ್ತಿರುವ ಮಾನವೀಯತೆಯ ನೆಲೆ. ಕುಟುಂಬ, ಆಸರೆ, ಆಧಾರ ಕಳೆದುಕೊಂಡ ಅನೇಕ ಮಂದಿಗೆ ಇಲ್ಲಿ ಊಟ, ವಸತಿ, ಚಿಕಿತ್ಸೆ ಹಾಗೂ ಪ್ರೀತಿಯ ಆರೈಕೆ ದೊರೆಯುತ್ತಿದೆ. ಸಮಾಜದ ವಿವಿಧ ಹಿನ್ನೆಲೆಯಿಂದ ಬಂದಿರುವ ಆಶ್ರಮವಾಸಿಗಳು ಇಲ್ಲಿ ಹೊಸ ಜೀವನ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೀತು. ಅದೇನಂತೇಳಿ ಹೇಳಿದರೆ, ನಾವು ದಿನನಿತ್ಯ ನಾವಿಬ್ಬರೇ ಇಲ್ಲಿ ಕೆಲಸ ಮಾಡ್ತೀವಿ. ಅವರಿಗೆ ಸಾಧಾರಣ ವಾರಕ್ಕೊಂದ್ಸರಿ ನಾವು ಶೇವಿಂಗು ಅದಿದೆ ಅಂತೇಳಿ ಹೇಳಿದರೆ ನಮಗೆ ತುಂಬಾ ಸಮಯ ಇದಾಗುತ್ತೆ. ಆ ನಮ್ಮ ನೋವನ್ನು ಕಂಡು ಕೋಟಾ ವಲಯ ಸವಿತಾ ಸಮಾಜದವರು ನಮ್ಮ ಆಶ್ರಮಕ್ಕೆ ಬಂದು ನಾವು ಕಟ್ಟಿಂಗ್ ಮತ್ತು ಶೇವಿಂಗ್ ಮಾಡ್ತೇವೆ ಅಂತೇಳಿ ಹೇಳಿದರು. ಬರೀ ಅವರು ಭರವಸೆಯನ್ನು ಕೊಟ್ಟಿದ್ದಲ್ಲ, ನಿರಂತರವಾಗಿ 1 ವರ್ಷದಿಂದ ಅವರು ಮಾಡ್ತಾಯಿದ್ದಾರೆ. ಪ್ರತಿ 15 ದಿನಕ್ಕೊಮ್ಮೆ ಅಂದರೆ ಅವರ ಒಂದು ಶಿಫ್ಟ್ ಲೆಕ್ಕದಲ್ಲಿ, ಅಂದರೆ 3 ಜನ ಇವತ್ತು ಬಂದರೆ ನೆಕ್ಸ್ಟ್ 3 ಜನ ಇನ್ನು 15 ದಿನ ಬಿಟ್ಟು ಬೇರೆ ಚೇಂಜ್ ಆಗಿ ಬರ್ತಾಯಿದ್ರು. ಹಾಗೆ ದುಬೈಲಿ ಇದ್ದವರು ಕೂಡ ಈ ವಿಡಿಯೋವನ್ನು ನೋಡಿ ಇಲ್ಲಿ ಕೋಟಾ ವಲಯದವರು ಬಂದು ಅವರು ಕೂಡ ಇದಕ್ಕೆ ಜಾಯ್ನ್ ಆಗಿದ್ದರು. ಹೀಗೆ ಅದು ನಿರಂತರವಾಗಿ ನಡೀತಾ ಈಗ 1 ವರ್ಷ ಅದು ಕಳೆದಿದೆ. ಕಷ್ಟವನ್ನು ಅರಿತು, ನಮ್ಮ ನೋವನ್ನು ಅರಿತು, ನಮ್ಮ ಜವಾಬ್ದಾರಿಯನ್ನು ಸ್ವಲ್ಪ ಅವರು ತಗೊಂಡ್ರು. ನಮ್ಮ ಆಶ್ರಮಕ್ಕೆ ಬರುವವರು ಸಹಾಯವನ್ನು ಮಾಡ್ತಾರೆ, ಆದರೆ ಸಮಯ ಕೊಡುವವರು ತುಂಬ ಕಡಿಮೆ. ಅಂತಹ ನಿಟ್ಟಿನಲ್ಲಿ ಸಮಯ ಕೊಡಲಿಕ್ಕೆ ಕೋಟಾ ಸವಿತಾ ಸಮಾಜದ ಟೀಮ್ ಬಂದು ಸಂಪೂರ್ಣ ಅವರ ಸ್ವಚ್ಛವನ್ನು ಮಾಡುವಂಥದ್ದು, ಅವರ ಕಟ್ಟಿಂಗನ್ನು ಮಾಡುವಂಥದ್ದು, ಅವರಿಗೆ ಶೇವಿಂಗ್ ಮಾಡುವಂಥದ್ದು, ಅದಷ್ಟೇ ಅಲ್ಲ ಲೇಡೀಸಿಗೂ ಕೂಡ ಅವರು ಕಟ್ಟಿಂಗನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಹೊತ್ತು ಮಾಡ್ತಾ ಇದ್ದಾರೆ. ಈ ಆಶ್ರಮಕ್ಕೆ ಕಳೆದ 1 ವರ್ಷದಿಂದ ಪ್ರತಿ ತಿಂಗಳು ತಪ್ಪದೇ ಆಗಮಿಸುತ್ತಿರುವವರು ಕೋಟಾ ವಲಯ ಸವಿತಾ ಸಮಾಜದ ಸದಸ್ಯರು. ತಮ್ಮ ವೃತ್ತಿಯನ್ನ ಕೇವಲ ಜೀವನೋಪಾಯಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವೆಯನ್ನಾಗಿ ಮಾಡಿಕೊಂಡಿರುವ ಇವರು ಆಶ್ರಮವಾಸಿಗಳಿಗೆ ಉಚಿತ ಕ್ಷೌರ ಸೇವೆ ನೀಡುತ್ತಿದ್ದಾರೆ. ಕೂದಲು ಕತ್ತರಿಸುವುದಷ್ಟೇ ಅಲ್ಲ, ಆತ್ಮೀಯವಾಗಿ ಮಾತನಾಡುವುದು, ಅವರ ಕಷ್ಟ ಸುಖಗಳನ್ನು ಆಲಿಸುವುದು, ಆತ್ಮವಿಶ್ವಾಸ ತುಂಬುವುದು ಇದೇ ಈ ಸೇವೆಯ ವಿಶೇಷತೆ. ಸೇವೆಯ ಬಳಿಕ ಆಶ್ರಮವಾಸಿಗಳ ಮುಖದಲ್ಲಿ ಮೂಡುವ ನಗು ಇವರಿಗೆ ಸಿಗುವ ಅತ್ಯಂತ ದೊಡ್ಡ ಗೌರವ. ಹೊಸ ಬದುಕು ಆಶ್ರಮವನ್ನ ವಿನಯಚಂದ್ರ ಮತ್ತು ರಾಜೇಶ್ವರಿ ದಂಪತಿ ತಮ್ಮ ಸ್ವಂತ ಆದಾಯ ಹಾಗೂ ದಾನಿಗಳ ಸಹಕಾರದೊಂದಿಗೆ ನಡೆಸುತ್ತಿದ್ದಾರೆ. ಸಮಾಜದಿಂದ ಕಡೆಗಣಿಸಲ್ಪಟ್ಟ ಅನಾಥ ಹಾಗೂ ನಿರ್ಗತಿಕರಿಗೆ ಆಶ್ರಯ ನೀಡುತ್ತಿರುವ ಈ ಆಶ್ರಮಕ್ಕೆ ಆಹಾರ, ಔಷಧಿ, ದಿನನಿತ್ಯದ ಅಗತ್ಯ ವಸ್ತುಗಳು ಮತ್ತು ದಾನಿಗಳ ನೆರವು ನಿರಂತರವಾಗಿ ಅಗತ್ಯವಿದೆ. ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಟಿರುವ ಈ ದಂಪತಿ ಸೇವೆಯನ್ನೇ ತಮ್ಮ ಬದುಕಿನ ಧ್ಯೇಯವಾಗಿಸಿಕೊಂಡಿದ್ದಾರೆ. ಕೋಟಾ ವಲಯ ಸವಿತಾ ಸಮಾಜ ಈ ಒಂದು ತಂಡ ಕಳೆದ ಜುಲೈ 8ನೇ ತಾರೀಕಿನಿಂದ ಹೊಸ ಬದುಕು ಆಶ್ರಮದಲ್ಲಿ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಿರಾಶ್ರಿತರನ್ನ ಕರೆತಂದು ಈ ಒಂದು ಭಾಗದಲ್ಲಿ ಈ ಒಂದು ಸೂರಿನಡಿಯಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಒಂದು ಅವರ ಆರೈಕೆಯನ್ನು ಮಾಡ್ತಾ ಇದ್ದಾರೆ. ಈ ಆರೈಕೆಯನ್ನು ಮಾಡುವ ಕಾಲಘಟ್ಟದಲ್ಲಿ ಅವರಿಗೆ ಕ್ಷೌರ ಸೇವೆ ಎನ್ನುವುದು ಸಮಸ್ಯೆ ಆಗ್ತದೆ. ಆ ಕಾಲಕ್ಕೆ ನಾವು ಈ ಭಾಗದ ಕ್ಷೌರಿಕರೆಲ್ಲರೂ ಕೂಡಿಕೊಂಡು ಇಲ್ಲಿರುವವರನ್ನು ಪ್ರತಿ 21 ದಿನಕ್ಕೆ 1 ಬಾರಿ ಬಂದು ಇಲ್ಲಿ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಕ್ಷೌರ ಸೇವೆಯನ್ನು ಮಾಡುವುದಕ್ಕೆ ಉಡುಪಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಕ್ಷೌರಿಕರು ನಮ್ಮನ್ನು ಒಡಗೂಡಿದ್ದಾರೆ. ಅವರಿಂದ ನಾವು ಕ್ಷೌರ ಸೇವೆಯನ್ನು ಮಾಡುತ್ತಾ 1 ವರ್ಷವನ್ನು ಇಂದಿಗೆ ಪೂರೈಸಿದ್ದೇವೆ. ಈ ಒಂದು ಕೈಂಕರ್ಯದಲ್ಲಿ ಹಲವು ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರು ನಮ್ಮ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಆಶ್ರಮದವರು ಕೂಡ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಸಂಘ ಸಂಸ್ಥೆಯವರು ಕೂಡ ಮತ್ತೆ ಸಮಾಜಮುಖಿಯ ಸಹೋದರ ಸಮಾಜ ಬಾಂಧವರೆಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಯಾವುದೇ ಪ್ರಚಾರದ ಆಸೆ ಇಲ್ಲ, ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲ. ಕಳೆದ 1 ವರ್ಷದಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಸೇವೆ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಸಾರುತ್ತಿದೆ. ಕೈಯಲ್ಲಿರುವ ಕತ್ತರಿ ಕೇವಲ ಕೂದಲು ಕತ್ತರಿಸುವ ಸಾಧನವಲ್ಲ, ಮತ್ತೊಬ್ಬರ ಬದುಕಿನಲ್ಲಿ ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು ಹೊಸ ಭರವಸೆ ಮೂಡುವ ಸಾಧನವೂ ಆಗಬಹುದು ಎಂಬುದನ್ನು ಕೋಟಾ ವಲಯ ಸವಿತಾ ಸಮಾಜದ ಸದಸ್ಯರು ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಸಾಬೀತುಪಡಿಸಿದ್ದಾರೆ.